ಗಾಡಿಗಳು ನೀವು ನೋಡ್ತಾ ಇರಬಹುದು ಇದೇ ಜಾಗದಲ್ಲಿ ಕಸದ ಗಾಡಿಗಳನ್ನ ಫುಲ್ ಕಂಪ್ಲೀಟ್ ತುಂಬಿಸಿ ಗಾಡಿಗಳನ್ನ ಇದೇ ಜಾಗದಲ್ಲಿ ತುಂಬಿಸಿ ಇಟ್ಟಿರುವಂತದ್ದು. ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ GBAದವರು? ಮಳೆಗಾಲ ಬಂದಾಗೆ ಬರ್ತಾ ಇರ್ತಾರೆ ರಿಪೇರಿ ಮಾಡಕ್ಕೆ. ಅದೇನು ಇವ್ರು ಬೈಕ್ಗೋಸ್ಕರ ಬಂದು ಮಾಡ್ತಾ ಇರ್ತಾರೋ ಇಲ್ಲ ಅವ್ರನ್ನ ಕೇಳ್ತಾರೆ ಅಂತ, ಇಲ್ಲ ಬೇರೆ ಬಂದು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯಾರು ಕೇಳೋಣ ಬಂದಾರಲ್ಲ ಅವ್ರಿಗೆ ಓಟ್ ಹಾಕಿಸ್ಕೊಂಡಂತ ಮಾಡ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿಸ್ಕೊಂಡಾಗ ಅಯ್ಯೋ ಏನ್ ಸಮಸ್ಯೆ ಇದ್ದಿತ್ತೆ, ಕಸ ಹಾಕೋದು ಗಲೀಜು, ಮೋರಿ ಕಸ ಎತ್ತಲ್ಲ, ಸುಮ್ಮನೆ ಓಟರ್ ಮಾತ್ರ ಬರ್ತಾರೆ ಹೋಯ್ತಾರೆ ಅಷ್ಟೇ. ನನ್ಗೆ ಇವಾಗ 38 ವರ್ಷದಲ್ಲಿ ನಾನು ಇಲ್ಲಿ ಮದ್ವೆ ಆದಾಗಿಂದ ಇಲ್ಲಿ ಓಟ್ ಹಾಕ್ತಾ ಇದ್ದೀನಿ. ಆವಾಗ್ಲಿಂದನೂ ಸಮಸ್ಯೆ ಇದ್ದೇ ಐತೆ. ನಾವಿವಾಗ ಚಿಕ್ಕಲಸಂದ್ರ ವಾರ್ಡ್ ಬಳಿ ಇದೀವಿ. ಇಲ್ಲಿನ ಜನರ ಸಮಸ್ಯೆ ಏನು, ಈ ವಾರ್ಡ್ ನ ಅವ್ಯವಸ್ಥೆ ಹೇಗಿದೆ, ಈ ವಾರ್ಡ್ ನಲ್ಲಿ ಏನೇನು ಸಮಸ್ಯೆ ಇದೆ, ಇಲ್ಲಿನ ಜನರ ಕತೆ ವ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಚಿಕ್ಕಲಸಂದ್ರ ವಾರ್ಡ್ ನಲ್ಲಿ ಇದೀನಿ ವೀಕ್ಷಕರೇ. ಚಿಕ್ಕಲಸಂದ್ರ ವಾರ್ಡ್ ನ ಅವ್ಯವಸ್ಥೆ ಯಾವ ರೀತಿಯಾಗಿದೆ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು. ನಾನು ನಿಂತಿರುವ ಜಾಗ ಎಷ್ಟು ಗಲೀಜಾಗಿದೆ, ಯಾವ ರೀತಿಯಾದಂತಹ ಅವ್ಯವಸ್ಥೆ ಇಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ನೀವು ನೋಡಬಹುದು. ಇಲ್ಲಿ ಸಮಸ್ಯೆಗಳ ಆಗರದ ಜೊತೆಗೆ ಕಸದ ಸಮಸ್ಯೆ ಯಾವ ರೀತಿಯಾಗಿದೆ, ಈ ಕಸದ ವಾಸನೆ ಜೊತೆ ಜನ ಪ್ರತಿನಿತ್ಯ ಯಾವ ರೀತಿಯಾಗಿ ಗೋಳಾಟ ಅನುಭವಿಸ್ತಾ ಇದ್ದಾರೆ, ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ನೀವು ನೋಡ್ತಾ ಇರಬಹುದು. ನೀವು ಗಮನಿಸ್ತಾ ಇರಬಹುದು ಸಾಕಷ್ಟು ವಾಹನಗಳು ಇಲ್ಲಿ ಓಡಾಡ್ತಾ ಇದ್ದಾವೆ, ಸಾಕಷ್ಟು ಸವಾರರು ಇದರಲ್ಲಿ ಓಡಾಡ್ತಾರೆ. ಈ ಏರಿಯಾದಲ್ಲಿ ಜನ ಇದ್ದಾರೆ, ಅವರ ಈ ಏರಿಯಾದ ನಿವಾಸಿಗಳಿಂದ ಹಿಡಿದು ಈ ರಸ್ತೆಯಲ್ಲಿ ಓಡಾಡುವ ಪ್ರತಿ ಒಬ್ಬರಿಗೂ ಕೂಡ ಈ ಕಸದಿಂದ ಸಮಸ್ಯೆ ಆಗ್ತದೆ. ಇನ್ನೊಂದು ಕಡೆ ಕಸದ ಗಾಡಿಗಳು ನೀವು ನೋಡ್ತಾ ಇರಬಹುದು ಇದೇ ಜಾಗದಲ್ಲಿ ಕಸದ ಗಾಡಿಗಳನ್ನ ಫುಲ್ ಕಂಪ್ಲೀಟ್ ತುಂಬಿಸಿ ಗಾಡಿಗಳನ್ನ ಇದೇ ಜಾಗದಲ್ಲಿ ತುಂಬಿಸಿ ಇಟ್ಟಿರುವಂತದ್ದು. ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ GBAದವರು? ಕಸ ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಏರಿಯಾದ ಒಳಗಿಂದ ತಂದು ಮೇನ್ ರಸ್ತೆಯಲ್ಲಿ ಜನ ಓಡಾಡುವಂತಹ ರಸ್ತೆಯಲ್ಲಿ ಕಸವನ್ನ ತಂದು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರಾ? ಏನ್ ಮಾಡ್ತಾ ಇದ್ದಾರೆ? ಪ್ರತಿ ಬಾರಿ ರಸ್ತೆ ಬದಿಯಲ್ಲಿ ಕಸ ಕಾಣಿಸ್ಕೊಂಡಾಗ BBMP ಅವರು ಅಥವಾ GBAದವರು ಹೇಳುವಂತಹ ರೀಸನ್ ಒಂದೇ, ಕಸವನ್ನ ಏನು ಇಲ್ಲಿನ ಪಬ್ಲಿಕ್ ತಂದೆಸಿದ್ದಾರೆ, ಇಲ್ಲಿನ ನಿವಾಸಿಗಳು ತಂದೆಸಿದ್ದಾರೆ, ನಮ್ಮ ಮಾತು ಕೇಳಲ್ಲ ಅಂತ. ಹಾಗಾದ್ರೆ ನಾನು ಈಗಾಗಲೇ ತೋರಿಸಿದೆ, ಇಲ್ಲಿ BBMP ವಾಹನಗಳೇ ಕಸವನ್ನ ತಂದೆಸಿತಾ ಇರುವಂತದ್ದು. BBMP ವಾಹನಗಳು ಕಸವನ್ನ ತುಂಬಿಸಿ ಈ ಜಾಗದಲ್ಲಿ ಕಸದ ಗಾಡಿಗಳನ್ನ ಹಾಗೆ ತುಂಬಿಸಿ ಇಟ್ಟಿರುವಂತದ್ದು. ಹಾಗಾದ್ರೆ ಇದು ಕಸವನ್ನ ಡಂಪ್ ಮಾಡುವಂತಹ ಜಾಗನ ಅಥವಾ ಕಸವನ್ನ ತುಂಬಿಸಿ ಇಡುವಂತಹ ಜಾಗನ? ಇದಕ್ಕೆ ಉತ್ತರ ಯಾರು ಕೊಡಬೇಕು? ಇದು ಚಿಕ್ಕಲಸಂದ್ರ ವಾರ್ಡ್ ನ ಸಮಸ್ಯೆ ಮಾತ್ರ ಅಲ್ಲ, BBMP ಅಥವಾ GBAಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಸಾಕಷ್ಟು ಏರಿಯಾಗಳಲ್ಲಿ ಇದೇ ಸಮಸ್ಯೆ ಇದೆ, ಸಾಕಷ್ಟು ವಾರ್ಡ್ಗಳಲ್ಲಿ ಇದೇ ಸಮಸ್ಯೆ ಇದೆ. ಆದ್ರೆ ಈ ಸಮಸ್ಯೆಗಳನ್ನ ಕೇಳೋರಾಗ್ಲಿ ಪ್ರಶ್ನೆ ಮಾಡೋರಾಗ್ಲಿ ಯಾರೂ ಕೂಡ ಇಲ್ಲ. ಇದಿಷ್ಟು ಚಿಕ್ಕಲಸಂದ್ರದ ವಾರ್ಡ್ ನ ದೃಶ್ಯ. ಇದು ಸಮಸ್ಯೆ ಇರುತ್ತೆ ಯಾವಾಗ್ಲೂ. ಅದನ್ನೇ ಹೇಳಿ, ಸಮಸ್ಯೆ ಏನು ಅಂತ ಬಾಯ್ ಬಿಟ್ಟು ಹೇಳ್ರಿ. ಓಟ್ ಹಾಕ್ತೀರಾ ತಾನೆ? ಮತ್ತೆ ಹೇಳಿ ಸಮಸ್ಯೆನ, ಲಿಸ್ಟ್ ಮಾಡ್ಕೊಂತೀನಿ ನಾನು. ಅದೇ ಏನ್ ಓಟ್ ಹಾಕ್ಸ್ತಾ ಅಂದ್ರೆ ಇವಾಗ ಆಧಾರ್ ಕಾರ್ಡ್ ಬೇಕು, ಅದ್ಬೇಕು ಇದ್ಬೇಕು ಅಂತವ್ರೆ. ಪೆನ್ಷನ್ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಈಗ ತಿರ್ಗಾ ಓಟರ್ ರೆಡಿ ಮಾಡಿ ಅಂತಾರೆ, ಅಡ್ರೆಸ್ ನ ಒಂದ್ ಮನೆ ಬಾಡಿಗೆಗೆ ಇರ್ತೀವಿ, ಇನ್ನೊಂದ್ ಮನೆಗೆ ಹೋಯ್ತಿವಿ, ಅಲ್ಲಿಂದ ಇಲ್ಲಿಂದ ಅಡ್ರೆಸ್ ಚೇಂಜ್ ಮಾಡು ಅಂತಾರೆ. ತಲೆನೋವಾಗೈತೆ. ಈ ಎಲೆಕ್ಷನ್ ಏನ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಈ ಬಾಡ್ವಾ ಈ BBMP ಎಲೆಕ್ಷನ್ ಮಾಡ್ತಾರಲ್ಲ GBAದು ಬಾಡ್ವಾ ಏನ್ ಮಾಡ್ತಾರೆ? ಈಗ ಕೆಲ್ಸಕ್ಕೆ ಬರ್ದಲ್ಲ ಇರೋದೆಲ್ಲ ಕೆಲ್ಸಕ್ಕೆ ಬರಲ್ಲ, ಬರೀ ಓಟ್ ಕೇಳಕ್ ಬರ್ತಾರೆ, ಗೆದ್ಮೇಲೆ ಕೈ ಹೊಡ್ತಾರೆ ಅಷ್ಟೇ. ಕಸದ ಸಮಸ್ಯೆ, ಕಸದಾರ್ ಕರ್ನಾಟಕ ಕಸದಾರ್ಗ್ ಬರ್ತಾರೆ, ರಸ್ತೆಗೂ ಕಸ ಅಲ್ಲ ಹಾಕ್ತಾರೆ, ಬಿಸಾಕೋರ್ಗೆ ಹೇಳ್ಬೇಕಲ್ಲ ಮೇಡಮ್. ದಿನ ಬರ್ತಾರ ಕಸದವ್ರು? ನಮ್ಮನೆ ಹತ್ರ ಡೈಲಿ ಆದ್ರೆ ಯಾಕೆ ಕಸ ಹಾಕಲ್ಲ? ಮತ್ತೆ ರಸ್ತೆಗೆ ಯಾಕೆ? ಒಳಗಡೆ ಇರ್ತಾರಲ್ಲ, ಅವ್ರು ಬಂದಾಗ ಇವ್ರು ಎದ್ದೊಳಕಿಲ್ಲ, ಅವಾಗ ಏನ್ ಮಾಡ್ತಾರೆ, ಆತಾಗಿತ್ತಾಗ ನೋಡ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಆಮೇಲೆ ಚರಂಡಿ ಸಮಸ್ಯೆ, ಮಳೆ ಬಂದ್ರೆ ಚರಂಡಿ ಎಲ್ಲ ತುಂಬಿ ಹರಿಯುತ್ತಾ? ಏನಿಲ್ಲ, ಬಾಡಿಗೆಗಿದ್ದೀವಿ, ಓನರ್ ಮಾಡಿಸ್ಕೊಡ್ತಾರೆ. ಓನರ್ದಲ್ಲ, ರಸ್ತೆದು, ನೀವು ಓಡಾಡೋ ರಸ್ತೆದೆಲ್ಲಾದ್ರೂ ಚರಂಡಿ ನೀರ್ ಬರೋದು ಹೊರಗಡೆ ಇಲ್ಲ, ವಾಸನೆ, ಮಳೆ ಬಂದ್ರೆ ಹೊರಗ್ ಬರ್ತೀರಾ? ಇಲ್ಲ, ಈಚೆ ಬರ್ತೀವಿ ಅಂದ್ರೆ ನಮ್ ರೋಡ್ ಚೆನ್ನಾಗ್ ಮಾಡವ್ರೆ ಮೇಡಮ್. ಯಾಕೆ ಸುಳ್ಳು ಹೇಳ್ಬೇಕು? ಸುಳ್ಳು ಹೇಳ್ಬೇಡ್ರಿ, ಸತ್ಯ ಹೇಳ್ರಿ. ಆಮೇಲೆ ನೀರಿನ ಸಮಸ್ಯೆ ಎಲ್ಲ ಇದೆ.
ಆನ್ ಟೈಮ್ ನೀರೆಲ್ಲ ಬರುತ್ತೆ. ಕರೆಂಟಿನ ಸಮಸ್ಯೆ ಅದು ಬರುತ್ತೆ. ಅದು ಬರುತ್ತೆ. ಕರೆಂಟ್ ಫ್ರೀನಾ? ಇಲ್ಲ ಮೇಡಮ್, ಬಿಲ್ ಯಾಕೆ? ಕಟ್ತೀವಿ. ಯಾಕೆ ಈಗೇನು ಸುಮ್ನೆ ಫ್ರೀ ಅಂತಾರೆ, 2 ತಿಂಗಳು ಕೊಡ್ತಾರೆ, 3ನೇ ತಿಂಗಳಿಗೆ 2,000 ಆಗ್ತಾರೆ. ಬಿಲ್ ಹಾಕ್ತಾರೆ? ಓ, ಅಂದ್ರೆ 2 ತಿಂಗಳು ಸೇರ್ಸ್ ಒಂದೇ ಸಲ. ಸ್ವಲ್ಪ ನೀರ್ದು ಸ್ವಲ್ಪ ಇಲ್ಲಿ ಮೋರಿದು ಅದಿದು ಸ್ವಲ್ಪ ರೋಡ್ದೆಲ್ಲ ಸ್ವಲ್ಪ ಇತ್ತು ಮುಂಚೆ. ಹಾ, ಇವಾಗೆಲ್ಲ ರೋಡ್ ಸ್ವಲ್ಪ ಚೆನ್ನಾಗಿ ಪರವಾಗಿಲ್ಲ, ಚೆನ್ನಾಗ್ ಮಾಡವ್ರೆ. ಚೆನ್ನಾಗಿ ಮಳೆ ಬಂದ್ರೆ ಮಳೆ ಬಂದ್ರೆ ಸ್ವಲ್ಪ ಹಳ್ಳ ಡೌನ್ ಅಲ್ಲಿ ಹೋದ್ರೆ ಡೌನ್ ಅಲ್ಲಿ ಸ್ವಲ್ಪ ಗುಂಡಿ. ಎಲ್ಲ ಗುಂಡಿ ಜಾಸ್ತಿ ಸ್ವಲ್ಪ ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡ್ಬಿಡತ್ತೆ. ಅಪ್ಪಲ್ಲಿ ಏನು ಕಾಣಿಸಲ್ಲ. ಅಪ್ಪಲ್ ಏನ್ ಕಾಣಿಸಲ್ಲ, ರಸ್ತೆ ಗುಂಡಿಲಿ ಡೌನ್ ಅಲ್ಲಿ ಗುಂಡಿ ಇದೆ. ಡೌನ್ ಅಲ್ಲಿ ಗುಂಡಿಗಳು ಇದಾವೆ. ಗುಂಡಿಗಳಲ್ಲಿ 2 ವೀಲರ್ಗಳು ಹೋದ್ರೆ ಅವರು ಸುಮಾರು ಜನ ಲೇಡೀಸ್ಗಳು ಬಿದ್ದ್ಬಿಟ್ಟಿದ್ದಾರೆ. ಅಯ್ಯೋಯ್ಯೋ. ಹಾ, ಗುಂಡಿಗಳಲ್ಲಿ ಲೇಡೀಸ್ಗಳು ಬಿದ್ದಿದ್ದಾರೆ. ಬಿದ್ದಿದ್ದಾರೆ. ಮತ್ತೆ ಆದ್ರೂ ಗುಂಡಿ ಮುಚ್ಚಿಲ್ಲ. ಗುಂಡಿ ಮುಚ್ಚಿಲ್ಲ. ಎಷ್ಟು ವರ್ಷ ಆಯ್ತು ಗುಂಡಿ ಬಿದ್ದು? ಗುಂಡಿ ಬಿದ್ದು ಸುಮಾರು 1 ವರ್ಷ 2 ವರ್ಷ ಆಗಿದೆ. 2 ವರ್ಷ ಆಯ್ತು. ಎಷ್ಟ್ ಜನ ಬಿದ್ರು 2 ವರ್ಷದಲ್ಲಿ? 2 ವರ್ಷದಲ್ಲಿ ನಾವು 4-5 ಜನ ಬಿದ್ದಿದ್ದಾರೆ, ಆದ್ರೂ ಮುಚ್ಚಿಲ್ಲ. ಹಾ, ಹಾ, ಮುಚ್ಚಿಲ್ಲ. ಆಮೇಲೆ ಮತ್ತೆ ನೀರಿನ ಸೌಲಭ್ಯ ಇಲ್ಲ ಜಾಸ್ತಿ. ನೀರಿನ ಸರಿ ಸೌಲಭ್ಯ ಇಲ್ಲ. ಕುಡಿಯೋ ನೀರ್ಗೆ ಕುಡಿಯೋ ನೀರು ಕುಡಿಯೋ ನೀರಿಗಿದೆ. ಕಾವೇರಿ ನೀರು ಒಂದು ಬರುತ್ತೆ ಅಷ್ಟೇ. ಯೂಸ್ ಮಾಡಕ್ ಕಷ್ಟ. ಯೂಸ್ ಮಾಡಕ್ ಕಷ್ಟ ಆಗ್ತಾ ಇದೆ. ಹಾ, ಕರೆಂಟ್ ಅದ್ರ ಬಿಲ್ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತದೆ. ಹಾ. ಹ್ಮ್. ಇನ್ನ ಕರೆಂಟ್ ಬಿಲ್ ಇದೆ. ಕರೆಂಟ್ ಬಿಲ್ ಫ್ರೀ ಇಲ್ಲ. ಫ್ರೀ ಇಲ್ಲ ನಮ್ಗೆ. ಯಾಕೆ? ಅದು ನಮ್ಗೆ ಅವಾಗ ಮಾಡ್ಸಿಲ್ಲ ನಾವು. ಆಗ್ ಮಾಡ್ಸಿಲ್ಲ. ಹಾ, ಹೇಗ್ ಕಟ್ತಾ ಇದೀರಾ? ಕಟ್ತಾ ಇದೀವಿ. ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆಗಿದೆ. ಹಾ. ಅವಾಗ ಇವಾಗ ತುಂಬಾ ಜಾಸ್ತಿ ಆಗಿದೆ ರೇಟ್. ಯಾಕೆ ನೀವು ಫ್ರೀ ಮಾಡ್ಸಿಲ್ಲ? ಅವಾಗ ನಾವು ಸ್ವಲ್ಪ ಹೊರಗಡೆ ಇದ್ದೋ, ಹಾ, ಅವಾಗ ಮಾಡ್ಸಕ್ ಆಗಿಲ್ಲ. ಆಯ್ತು. ಮತ್ತೆ ಇವಾಗ ಇಲ್ಲಿ ಬಂದ್ಮೇಲೆ ನಮಗೆ ಗೊತ್ತಾದ್ಮೇಲೆ ನಾವು ಅದು ಈಗ ಹೊಸದಾಗ್ ಚೆಕಿಂಗ್ ಬರ್ತಾವ್ರಲ್ಲ, ಈಗ ಮಾಡಿಸ್ರಿ. ಈಗ ಹೊಸದಾಗಿ ಚೆಕಿಂಗ್ ಬಂದ್ರೆ ಮಾಡಿಸ್ತೀವಿ. ಮಾಡಿಸ್ರಿ. ಮತ್ತೆ ಮಾಡಿಸ್ತೀವಿ. ಫ್ರೀ ಇಸ್ಕೊಳ್ಳಿ. ಓಟ್ ಹಾಕಿದಿರಲ್ಲ, ಓಟ್ ಹಾಕಿದ್ವಿ. ಮತ್ತೆ ಇಸ್ಕೊಳ್ಳಿ. ಅದು ಹೊಸದಾಗಿ ಚೆಕಿಂಗ್ ಬರ್ತಾ ಇಲ್ವಲ್ಲ ಯಾರನ್ನು. ಬರ್ತಾರೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದಾರೆ ಈಗ. ಹಾ. ಬರ್ತಾರೆ. ಆಮೇಲೆ ಈಗ ಮತ್ತೆ ಏನು ಮತ್ತೆ ಓಟ್ ಚರಂಡಿ ಸಮಸ್ಯೆ. ಚರಂಡಿ ಸಮಸ್ಯೆ ಸ್ವಲ್ಪ ಸಮಸ್ಯೆ ಮಳೆ ಇದೆ. ಬಂದ್ರೆಲ್ಲ ಹರಿಯುತ್ತೆ, ಮಳೆ ವಾಸನೆ ಬರುತ್ತೆ. ಹಾ, ಮಳೆ ಹಾ. ಬಂದ್ರೆ ತುಂಬಾ ತುಂಬ್ಕೊಂಡ್ಬಿಡುತ್ತೆ. ಕಸದ ಸಮಸ್ಯೆ ಎಲ್ಲ ಫುಲ್ ಡೌನ್ ಅಲ್ಲಿ ಫುಲ್ ಡೌನ್ ಅಲ್ಲಿ ಎಲ್ಲ ಫುಲ್ ತುಂಬ್ಕೊಂಡ್ಬಿಡುತ್ತೆ. ಫುಲ್ ಗಲೀಜಾಗುತ್ತೆ. ಹಾ, ಫುಲ್ ಗಲೀಜಾಗ್ಬಿಡುತ್ತೆ. ಆಮೇಲೆ ಕಸದ ಸಮಸ್ಯೆ ಏನು ಅಷ್ಟಿಲ್ಲ. ಅಷ್ಟಿಲ್ಲ. ಆದ್ರೂ ರಸ್ತೆ ಎಸಿತಾರೆ. ರಸ್ತೆ ಬಿಸಾಕ್ತಾರೆ ಸ್ವಲ್ಪ. ಅದು ಸಮಸ್ಯೆನೇ ಅಂದ್ರೆ ತಾನೇ. ಏನಂತ ಅಂದ್ರೆ ಈ ಬಿಲ್ಡಿಂಗ್ ಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಅವರು ಎಲ್ಲೆಲ್ಲ ಒಂದೊಂದು ಶೇಖರಣೆ ಮಾಡಿ ಇಕ್ಬೇಕು. ಹೌದು. ಎಲ್ಲಾರು ಒಂದೊಂದು ಕ್ರಾಸ್ ಅಲ್ಲಿ, ಆ ಕ್ರಾಸ್ ಅಲ್ಲಿ, ಈ ಕ್ರಾಸ್ ಅಲ್ಲಿ ಹೌದು. ಒಂದೊಂದು ಡಬ್ಬಿ ತರ ಡೈಲಿ ಕಸ್ದವ್ರು ಬರ್ತಾರಾ BBMP ಅವರು? ಡೈಲಿ ಬರ್ತಾರೆ. 5 ಗಂಟೆ ಹೊತ್ತಲ್ಲಿ ಬರ್ತಾರೆ. 5 ಗಂಟೆಗೆ ಬರ್ತಾರೆ ಹಾ, ಬೆಳಿಗ್ಗೆನೆ. ಬೆಳಿಗ್ಗೆ 5 ಹಾ. ಗಂಟೆ 5:15 ಬಂದ್ರೆ ಇಲ್ಲಿ ಎದ್ದಿರ್ತಾರೆ. ಯಾರು ಎದ್ದಿರಲ್ಲ. ಯಾರು ಎದ್ದಿರಕ್ ಆಗಿರೋದಿಲ್ಲ. ಎಲ್ಲೋ ಒಬ್ರು ಅರ್ಧ ಜನ ಎದ್ದಿರ್ತಾರೆ, ಅರ್ಧ ಜನ ಹೌದು ಎದ್ದಿರಲ್ಲ. ಹೌದು. ಈಗ ಅರ್ಧ ಅದಕ್ಕೆ ಜನ ಕಸ ರಸ್ತೆಗೆ. ಅದಕ್ಕೆ ಕಸ ರಸ್ತೆ ಎಷ್ಟು ಬಿಸಾಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಹಾಗೆ. ಹಾ. ಇನ್ನೇನ್ ಸಮಸ್ಯೆ ನಿಮ್ ಏರಿಯಾದು? ಚಿಕ್ಕಲಸಂದ್ರದ್ದು ಇನ್ನ ಚಿಕ್ಕಸಂದ್ರದ ಏನ್ ಸಮಸ್ಯೆ ಇಲ್ಲ. ಇನ್ನ ಏನಿಲ್ಲ, ವಾರ್ಡು ಹಾ. ಕ್ಲಿಯರ್. ಅಲ್ಲ, ಸಮಸ್ಯೆಗಳು ಇಷ್ಟೇ ಹೇಳ್ಬಿಟ್ರಿ, ಇನ್ನೇನ್ ಸಮಸ್ಯೆ ಬರಕ್ ಇನ್ನೇನು ಸಾಧ್ಯ ಉಳಿದಿಲ್ಲ. ಸಮಸ್ಯೆ ಸಮಸ್ಯೆ ಏನಿಲ್ಲ. ಇದೆಲ್ಲ ಸಮಸ್ಯೆ, ಆದ್ರೂ ಅಂತದ್ದೇನಿಲ್ಲ. ಅಂತ ಓವರ್ ಸಮಸ್ಯೆ ಏನಿಲ್ಲ. ಇದು ದೊಡ್ಡ ಸಮಸ್ಯೆ, ತಲೆ ಹೋಗೋ ಸಮಸ್ಯೆ ಇಲ್ಲ ಅಂತೀರಾ? ಹಾ, ಹಾ. ತಲೆ ಹೋಗೋ ಸಮಸ್ಯೆ ಏನಿಲ್ಲ. ಹಾ. ಇನ್ನ ಸ್ಕೂಲನ್ನು ಚೆನ್ನಾಗಿದೆ. ಹಾ. ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಎಲ್ಲ ಜಾಸ್ತಿ ಫೀಸ್ಗಳು ಹಾ. ಜಾಸ್ತಿ ಡಿಮ್ಯಾಂಡ್ ಇದೆ. ಕಟ್ಟಕ್ಕಾಗಲ್ಲ. ಕಟ್ಟಕ್ಕಾಗಲ್ಲ. ಹಾ. ಈ ಬಡವರು ಓದಿಸ್ಬೇಕು ಅಂತ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ಹಾ. ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆಗತ್ತೆ. ಈ ಮನೆಗೆ 2,000 ರೂಪಾಯಿ ಬರ್ತಿದ್ಯಾ ಗೃಹಲಕ್ಷ್ಮಿ? ಬರುತ್ತೆ. 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸರಿ ಬರುತ್ತೆ. ಒಂದ್ಸಲ ಬರುತ್ತೆ. 3 ತಿಂಗಳಿಗೆ ಒಂದ್ಸಲ ಇಲ್ಲ 4 ಎಲ್ಲ ತಿಂಗಳಿಗೆ ಒಂದ್ಸಲ 3 ಬರುತ್ತೆ. ತಿಂಗಳದ್ದು ಹಾಕ್ತಾರಲ್ಲ ಒಂದೇ ಸರಿ ಒಂದೇ ತಿಂಗಳಿಗೆ 3 ತಿಂಗಳದ್ದು ಒಂದ್ಸರಿ ಹಾಕ್ತಾರೆ ಅಷ್ಟೇ. ಓ, ಅಂದ್ರೆ 2,000 ರೂಪಾಯಿನೇ 3 ತಿಂಗಳಿಗೆ ಒಂದ್ಸಲ ಹಾಕ್ತಾರೆ. ಅಷ್ಟೇನೆ. ಕರೆಂಟ್ ಬಿಲ್ ಫ್ರೀ ಇಲ್ಲ, 2,000 ರೂಪಾಯಿ ಕರೆಕ್ಟ್ ಆಗಿ ಬರಲ್ಲ. 2,000 ರೂಪಾಯಿ ತಿಂಗಳ ಬರಲ್ಲ. ಮನೇಲಿ ಯಾರಾದ್ರೂ ಪಿಂಚಣಿ ತಗೊಳ್ಳೋರಿದಾರಾ? ಪಿಂಚಣಿ ತಗೊಳ್ಳೋರಿದ್ದಾರೆ. ಅವ್ರಿಗೆ ಬರ್ತಿದ್ಯಾ? ಅವ್ರಿಗೆ ಬರ್ತಾ ಇದೆ. ಅವ್ರಿಗೊಂದ್ ಬರ್ತಿದೆ. ಪುಣ್ಯ. ಹಾ. ಅವ್ರಿಗೊಂದು ಬರ್ತಾ ಇದೆ. ಹಾ. ಮತ್ತೆ ಅದೊಂದಲ್ಲಿ ಇವಾಗ ಮತ್ತೆ ಬೇರೆ ಬೇರೆ ಕಾನೂನು ಮಾಡ್ತಾ ಇದಾರೆ. ಹಾ. ಮತ್ತೆ ಏನೋ ಬೇರೆ ಬೇರೆ ಏನೋ ಮಾಡಿಸ್ಬೇಕು, ಅದ್ ಮಾಡಿಸ್ಬೇಕು. ಇವಾಗ ಎಲ್ಲ ಚೆನ್ನಾಗಿ ಓದಿರೋರ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇನ್ನೇನ್ GB ಎಲೆಕ್ಷನ್ ಬರ್ತಿದೆ. ಹಾ. GB ಎಲೆಕ್ಷನ್ ಬಂದ್ರೆ ಏರಿಯಾ ಉದ್ದಾರ ಆಗತ್ತಾ ವಾರ್ಡು? ಏನ್ ನೋಡ್ಬೇಕು ಅದು ಇನ್ನ ನಂಬಿಕೆ ಇಲ್ಲ. ಅದ್ ನಂಬಿಕೆ ಇಲ್ಲ. ಅದನ್ನ ನೋಡ್ಬೇಕಷ್ಟೇ. ಓಟ್ ಕೇಳಕ್ ಬರ್ತಾರ, ಆಮೇಲೆ ಬರ ಡೌಟ್ ಓಟ್ ಅಂತೀರಾ? ಕೇಳಕ್ ಬರ್ತಾರೆ ಅಷ್ಟೇ. ಹಾ. ಇನ್ನೇನ್ ಯಾವ್ದಕ್ಕೂ ಬರಲ್ಲ. ಸಮಸ್ಯೆ ಕೇಳಲ್ಲ, ಸಮಸ್ಯೆ ಕೇಳಲ್ಲ, ಪರಿಹಾರ ಕೊಡಲ್ಲ. ಪರಿಹಾರ ಕೊಡಲ್ಲ. ಓಟ್ ಹಾಕ್ತೀರಾ ಹೋಗ್ಲಿ ಬಂದಾಗ? ಓಟ್ ಹಾಕ್ತಿವಿ. ನಿಮ್ ಹಕ್ಕ ನೀವು ಚಲಾಯಿಸ್ತೀರಾ? ನಮ್ಮ ನಾವ್ ಚಲಾಯಿಸ್ಲೇಬೇಕಲ್ವಾ? ಓಟ್ ಹಾಕ್ದಲ್ಲಿ ಇರಕ್ ಆಗಲ್ಲ. ಓಟ್ ಹಾಕ್ಲೇಬೇಕು. ಸುಮಾರ್ ಸಮಸ್ಯೆ ಕೊಟ್ರಿ, ನಿಮ್ ಸಮಸ್ಯೆಗಳನ್ನ ಮುಟ್ಟಿಸ್ತೀನಿ ನಾನು. ಬರತ್ತೆ, ಪರಿಹಾರ ಆಗತ್ತೆ, ಸರಿನಾ? ಫ್ರೀ ಬಸ್ ಟಿಕೆಟ್ ಮಾಡ್ತೀನಿ ಅದ್ರ ಮಕ್ಕಳಿಗೆ. ಹೆಣ್ಮಕ್ಳಿಗೆ ಮಾತ್ರ ಮಾಡಿದಾರೆ, ಪುರುಷರಿಗೆಲ್ಲ ಹೆಣ್ಮಕ್ಳಿಗೆ ಮಾತ್ರ ಮಾಡಿದಾರೆ ಅಂತ ಇದ್ ಮಾಡ್ತಿದ್ರು. ಈಗ ಗಂಡ್ ಮಕ್ಳಿಗೂ ಮಾಡಿದ್ರಲ್ಲ, ಎಲ್ಲಿ ಮಾಡಿದಾರೆ ಅಂತ ಹೇಳ್ತಾ ಇದಾರೆ. ಸ್ವಲ್ಪ ಜನ ಇದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾನೆ ಇದಾರೆ. ಮಾಡ್ತೀವಿ ಅಂತ. ಎಲ್ಲಿ ಅದೇನ್ ಬಂದಿದ್ಯೋ ಇಲ್ವೋ ಒಂದು ಇನ್ನ ಚಾಲನೆ ಬಂದಿದ್ಯೋ ಯಾವ್ದು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾ ಇದಾರೆ, ತಕ್ಕಂಗೆ ನಡೆದಿಲ್ಲ.
ಆಮೇಲೆ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು ಮೇಡಮ್. ಆಗ್ಬೇಕು. ಯಾಕಂದ್ರೆ ಎಜುಕೇಶನ್ ಇನ್ನೊಂದು ಪ್ರೈವೇಟ್ ಸೆಕ್ಷನ್ ಅಲ್ಲಿ ಒಂಥರ ಇದೆ, ಗೌರ್ಮೆಂಟ್ ಸೆಕ್ಷನ್ ಒಂಥರ ಇದೆ. ಹೌದು, ಎರಡೂ ಸರಿ ಇಲ್ಲ ಇವಾಗ. ಸರಿ ಇಲ್ಲ. ಪ್ರೈವೇಟ್ ಸೆಕ್ಷನ್, ಗೌರ್ಮೆಂಟ್ ಸೆಕ್ಷನ್ ಏನಂದ್ರೆ ಮಾಡ್ತೀವಿ ಪಾಠ ನಾವು ಅನ್ನಂಗೆ, ಪ್ರೈವೇಟ್ ಸೆಕ್ಷನ್ ಏನಂದ್ರೆ ದುಡ್ಡಿಗೆ ಎಷ್ಟು ಮಾಡ್ಬೇಕು ಅದರ ರೀತಿ ಅನ್ನಂಗೆ ಆತರ ಇದೆ. ಎಜುಕೇಶನ್ ನಾವು ಮಾಡಿದೀವಿ ಅದ್ರ ತಕ್ಕಂಗೆ ನಾವು ಪಾಠ ಮಾಡ್ಬೇಕು ಅಂತ ಟೀಚರ್ಸ್ ಅಲ್ಲಿ ಬರ್ಬೇಕು. ಹೌದು, ಅದು ಬಂದಿಲ್ಲ ಅಂದ್ರೆ ಅದು ನಾವು ಟೀಚರ್ಸ್ ಆಗಿ ಇದೇ ಇಲ್ಲ. ಪ್ರಯೋಜನ ಇಲ್ಲ. ಇನ್ನೇನ್ ಸಮಸ್ಯೆ? ಒಂದು ವಾಟರ್ ಸಮಸ್ಯೆ ಇದೆ ಸ್ವಲ್ಪ. ಈ ಏರಿಯಾ ತುಂಬಾ ವಾಟರ್. ಕುಡಿಯೋ ನೀರಾ ಅಥವಾ ಬಳಸೋ ನೀರಾ? ಏನು ಬಳಸೋ ನೀರು, ಬಳಕೆ ಕುಡಿಯೋ ನೀರು ಕರೆಕ್ಟ್ ಆಗಿ ಬರ್ತಿದೆ. ಬಳಸೋ ನೀರು ಹೆಚ್ಚಾಗಿ ಬಳಸ್ತಿದ್ದಾರೆ ಅಂತ ಈ ಟೂಲೆಟ್ ಇರ್ತಾರಲ್ಲ ಬಾಡಿಗೆಗಿರೋರು, ಹೌದು, ರೆಂಟರ್ಸ್ ಅವ್ರ ಸಮಸ್ಯೆ ಆಗಿದೆ. ರೆಂಟರ್ಸ್ ಅವ್ರಿಗೆ ಇದು ಸಮಸ್ಯೆ ಆಗಿದೆ. ಅಂದ್ರೆ ಓನರ್ಗಳು ಬಂದ್ ಮಾಡ್ತಾರಾ ಅಥವಾ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿ ಬರ್ತಾನೆ? ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಒಂದೊಂದ್ ಟೈಮ್ ಬರೋದು, ಬಿಡಬ್ಲ್ಯೂಎಸ್ಎಸ್ಬಿ ಪ್ರಾಬ್ಲಮ್. ಒಂದೊಂದ್ ಟೈಮ್ ಬರ್ತಾ ಇದೆ, ಒಂದೊಂದ್ ಟೈಮ್ ಬರ್ತಾ ಇಲ್ಲ. ಆದ್ರೆ ಒಂದೊಂದ್ ಟೈಮ್ ನೋಡಿದ್ರೆ ಯೂರಿನ ಬಿಡ್ತಾ ಇರೋದು ಅನ್ನೋ ರೀತಿ ಬಿಟ್ಬಿಡ್ತಾರೆ. ಒಂದೊಂದ್ ಟೈಮ್ ಬಿಡೋದು ಅದು ಯೂರಿನ ನಮ್ಗೆ ಅಂತ ನಮ್ಗೆ ಡೌಟ್ ಆಗ್ತದೆ. ಅಂದ್ರೆ ಇಲ್ಲಿ ಏರಿಯಾದಲ್ಲಿ ತುಂಬಾ ನೀರಿನ ಸಮಸ್ಯೆ ಇದೆ ಈ ವಾರ್ಡ್ ಅಲ್ಲಿ. ಸ್ವಲ್ಪ ಚಿಕ್ಕಲ್ಸಂದ್ರಲ್ಲಿ ನೀರಿನ ಸಮಸ್ಯೆ ಇದೆ. ಆಮೇಲೆ ಅದೇನಂದ್ರೆ ಅವ್ರು ಕರೆಕ್ಟ್ ಟೈಮ್ ಬಿಡ್ತಾರೆ. ಆದ್ರೆ ಇನ್ನೊಂದ್ ಟೈಮ್ ಈ ವಾರ ಬಿಟ್ಟದಂಗೆ ನೆಕ್ಸ್ಟ್ ವಾರ ಇರೋದಿಲ್ಲ. ನೆಕ್ಸ್ಟ್ ವಾರ ಇರಲ್ಲ. ನೆಕ್ಸ್ಟ್ ವಾರ ಇರೋದೇ ಇಲ್ಲ ನೀರು. ಬಿಡ್ತಾರೆ. ಈ ವಾರ ಬಿಟ್ಟಿದ್ವಿ ಕರೆಕ್ಟ್ ಆಗಿ ನೀರ್ ಬಂದಿದೆ ಅನ್ಕೋತೀವಿ. ನೆಕ್ಸ್ಟ್ ವಾರ ನೋಡಿದ್ರೆ ಆ ದಿನ ಡೇಟ್ ತಕೊಂಡ್ ಬರೋದಿಲ್ಲ. ಆಮೇಲೆ ಇನ್ನೇನ್ ಸಮಸ್ಯೆ ಇದೆ? ರಸ್ತೆ ಗುಂಡಿ, ರಸ್ತೆ ಚರಂಡಿ ವ್ಯವಸ್ಥೆ ಅಂತ ತುಂಬಾ ಸರಿ ಮಾಡ್ತಾ ಇದಾರೆ. ಅದಿನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು. ಅಲ್ಲ, ಮಳೆಗಾಲ ಬಂದ್ಮೇಲೆ ಸರಿ ಮಾಡ್ತಾರಲ್ಲ ಇವ್ರು, ಏನ್ ಹೇಳ್ತೀರಾ ನೀವು? ಅದೇನೋ ಕರೆಕ್ಟ್ ನೀವ್ ಹೇಳ್ದಂಗ್ ಮಳೆಗಾಲ ಬಂದಾಗೆ ಬರ್ತಾ ಇರ್ತಾರೆ ರಿಪೇರಿ ಮಾಡಕ್ಕೆ. ಅದೇನ್ ಇವ್ರು ಬೈಕ್ಗೋಸ್ಕರ ಬಂದ್ ಮಾಡ್ತಾ ಇರ್ತಾರೋ ಇಲ್ಲ ಅವ್ರನ್ನ ಕೇಳ್ತಾರೆ ಅಂತ, ಇಲ್ಲ ಬೇರೆ ಬಂದ್ ಮಾಡ್ತಾರೋ ಗೊತ್ತಿಲ್ಲ ಮೇಡಮ್. ಸುಮ್ನೆ ಬಿಲ್ ಮಾಡಕ್ಕೆ, ಸುಮ್ನೆ ಏನೋ ನಾವು ಮಾಡ್ತಾ ಇದೀವಿ ಅಂತ ಹೆಸರು ಮಾಡ್ತಾ ಇದಾರೋ ಇಲ್ಲ ಮಾಡ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಮಳೆಗಾಲಕ್ಕೆ ಬರ್ತಾರೆ, ಕರೆಕ್ಟ್ ಮಳೆ ಟೈಮ್ಗೆ ಬರೋದು. ಇನ್ನು ಇದು ಮಿಕ್ಕಿ ಟೈಮಲ್ಲೆಲ್ಲ ಇಲ್ಲ ಪ್ರಾಬ್ಲಮ್ ಬರೋದಿಲ್ಲ. ಒಂಚೂರು ಕಾಣಿಸಲ್ಲ. ಅದೇನಕ್ಕಂತ ಗೊತ್ತಿಲ್ಲ. ಆ ಟೈಮ್ ಕರೆಕ್ಟ್ ಆಗಿ ಗೊತ್ತಾರ, ಆ ಟೈಮ್ ಮಾಡ್ತಾರೆ. ಕರೆಕ್ಟ್ ಆಗಿ ರಸ್ತೆ ಗುಂಡಿಗಳು ಅದು ರಸ್ತೆ ಗುಂಡಿನೇ ಹೇಳ್ತಾರದು. ಇವಾಗ ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆದಂಗೆ ಮೇ ಎಂಡಿಂಗು, ಮೇ ಎಂಡ್ ಜೂನ್ ಮಂತ್ ಅಲ್ಲಿ ಏನೋ ನೋಡಿ. ಅಲ್ಲಿ ಚಿಕ್ಕಲ್ಸಂದ್ರ ಲಾಸ್ಟ್ ತಿರುಪತಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಅವಾಗ ಸ್ಟಾರ್ಟ್ ಆಗಿದೆ ನೋಡಿ. ಈಗ ಸಮ್ಮರ್ ಇತ್ತು, ಸಮ್ಮರ್ ಅಲ್ಲಿ ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಮಾಡಿ ಇವಾಗೆಲ್ಲ ನಡೀತಾ ಇದೆ. ಅದೇನ್ ಮಳೆ ಟೈಮ್ ಅಲ್ಲಿ ಬಂದಾಗ ಅವ್ರಿಗೆ ಏನದು ಮಾಡೋದು ಅರ್ಧಂಬರ್ಧ ಆಗುತ್ತೆ ಅಂತ ಅನ್ಸುತ್ತೋ ಕೆಲಸ ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ಸಮ್ಮರ್ ಟೈಮ್ ಅಲ್ಲಿ ಮಾಡಿದ್ರೆ ನಾವು ಕಂಪ್ಲೀಟ್ ಆಗುತ್ತೆ ಕೆಲಸ ಅಂತ ಅನ್ಕೊಂಡ್ ಮಾಡ್ಬೇಕಲ್ವಾ. ಅದು ಸಮ್ಮರ್ ಟೈಮ್ ಅಲ್ಲಿ ಬಂದು ಯಾಕೆ ಮಾಡಲ್ಲ? ಅವ್ರು ಇಂಟ್ರೆಸ್ಟ್ ಇಲ್ಲ ಇದಕ್ಕೆ ಗೌರ್ಮೆಂಟ್ಗೆ ಅದು ವರ್ಕ್ ಆಗಿಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಮಳೆಗಾಲ ಪ್ರತಿ ವರ್ಷ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಅವ್ರು ಬರೋಕ್ಕೂ ಮಳೆ ಬಂದ್ರೆ ಚರಂಡಿ ನೀರೆಲ್ಲ ಹೆಂಗೆ ಬರುತ್ತಾ ತುಂಬಿಕೊಂಡು ಹೊರಗಡೆ ಆಚೆ ಈಚೆ ಏನಾದ್ರು? ಎಷ್ಟೊಂದು ಆತರ ತುಂಬ್ಕೊಂಡ್ಮೇಲೆ ಎಷ್ಟೋ ಜನ ಕಾಲ್ ಮಾಡಿರ್ತಾರೋ ಏನೋ ಫ್ಲಾಟ್ ಅಲ್ಲಿ ಇರೋರೆಲ್ಲ ಆ ಟೈಮ್ ಬಂದು ರಿಪೇರಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಫ್ಲಾಟ್ ಅವ್ರು ಫೋನ್ ಮಾಡ್ತಾರಲ್ಲ, ಫ್ಲಾಟ್ ಅಲ್ಲಿ ಇರೋ ಸುಮ್ನೆ ಇರಲ್ಲ. ಏನಾರ ನಾವನ್ನ ತಡ್ಕೊಂತೀವಿ ಸಮಸ್ಯೆ ಇದ್ರೆ, ಅಯ್ಯೋ ಅವ್ರು ಮಾಡ್ತಾರ ಮಾಡಲ್ಲ ಬಿಡ್ರಿ ಅತ್ತಾಗೆ ಅಂತ ತಡ್ಕೊಂತೀವಿ. ಯಾಕಂದ್ರೆ ಬಾಡಿಗೆ ಮನೇಲಿ ಇರ್ತೀವಿ, ಭಯ ಇರ್ತದೆ ನಮ್ಗೆ ಯಾಕ್ಬೇಕು ಬೇರೆಯವ್ರ ವಿಚಾರ ಅಂತ. ಆದ್ರೆ ಈ ಫ್ಲಾಟ್ ಅಲ್ಲಿ ಇರೋ ಸ್ವಲ್ಪ ಜನ ಇದ್ಕೊಂಡಂಗಿರಲ್ಲ. ಅವ್ರು ಅಷ್ಟು ದುಡ್ಡು ಕೊಟ್ಟು ಫ್ಲಾಟ್ ಬಂದಿರ್ತಾರ, ಅವ್ರು ಸುಮ್ನಿರ್ತಾರ. ಏನಾರು ಒಂಚೂರು ಪ್ರಾಬ್ಲಮ್ ಆಯ್ತು ಅಂದ್ರೆ ಕರೆದು ಬಿಡ್ತಾರೆ ಫೋನ್ ಮಾಡಿ. ಆ ಟೈಮ್ ಕರೆಕ್ಟ್ ಆಗಿ ಬಂದು ಎಲ್ಲ ರೆಡಿ ಮಾಡ್ತಾರೆ. ಡ್ರೈನೇಜ್ ಪ್ರಾಬ್ಲಮ್ ಅಷ್ಟಿಲ್ಲ ಏರಿಯಾದಲ್ಲಿ, ಯಾಕಂದ್ರೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದೊಂದು ಬಿಟ್ಟು ಅದೆಲ್ಲ ಸಮಸ್ಯೆ ಏನ್ ಸಮಸ್ಯೆ ಇದ್ದಿತ್ತೆ? ಕಸ ಹಾಕೋದು, ಗಲೀಜು, ಮೋರಿ ಕಸ ಎತ್ತಲ್ಲ, ಸುಮ್ನೆ ವಾಟರ್ ಮಾತ್ರ ಬರ್ತಾರೆ, ಹೋಯ್ತಾರೆ ಅಷ್ಟೇ. ಈಗ ಗೃಹಲಕ್ಷ್ಮಿ ದುಡ್ಡು ಬಂದಿತ್ತು, ಅದಕ್ಕೆ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡೋರು ಎಷ್ಟು ತಿಂಗಳಾಯ್ತು? ಆಗ್ಲೇ 2 ತಿಂಗಳಾಯ್ತು. ಯಾಕಂತೆ? ಯಾಕೋ ನಮ್ಗೇನ್ ಗೊತ್ತು, ನಾವೇನ್ ವಾಟರ್ ಮಾತ್ರ ಕೊಡ್ತೀನಿ ಅಂದವ್ರು ಅವ್ರೆ, ಕ್ಯಾನ್ಸಲ್ ಮಾಡಿದವ್ರು ಅವ್ರೆ. ಅಕ್ಕಿ ರೇಷನ್ ಎಲ್ಲಾ ಕೊಡ್ತೀವಿ ಅಂತಾರೆ. ಅಕ್ಕಿ ರಾಗಿನೇ ನಿಲ್ಸ್ಬಿಟ್ರೆ ಅಕ್ಕಿ ಕೊಡ್ತಾವ್ರೆ. ರಾಗಿ ನಿಲ್ಸ್ಬಿಟ್ರು ಅಕ್ಕಿ ಕೊಡ್ತಾವ್ರೆ. ಅಕ್ಕಿ ಕರೆಕ್ಟ್ ಆಗಿ ಕೊಡ್ತಾವ್ರೆ, ಕೊಡ್ತಾವ್ರೆ. ಇನ್ನೇನ್ ಸಮಸ್ಯೆ? ಕರೆಂಟ್ ಫ್ರೀ ಬರ್ತಿದ್ಯಾ? ಇಲ್ಲಮ್ಮ, ನಮ್ ಜಾಸ್ತಿನೇ ಬರ್ತೈತೆ. 800-900 ರೂಪಾಯಿ ಬರುತ್ತೆ. ಎಷ್ಟ್ ಮನೆ ಟಿವಿ ಇದ್ಯಾ? ಟಿವಿ ಇಲ್ದಿರೋ ವಾಷಿಂಗ್ ಮಿಷಿನ್ ಇದೆಯಾ? ವಾಷಿಂಗ್ ಮಿಷಿನ್ ಐತೆ, ಹಾಕಲ್ಲ ನಾವು. ಹಾಕಲ್ಲ. ಇಷ್ಟೆಲ್ಲ ಇದ್ಮೇಲೆ ಕರೆಂಟ್ ಬಿಲ್ ಬರುತ್ತಲ್ಲ? ನಾನೆಲ್ಲ ಹಾಕುದು ಅದ್ರಾಗ ಹೋಗದ್ರೆ ತಾನೇ ಕರೆಂಟ್ ಬಿಲ್ ಬರೋದು. ಕೈಯಾಗೆ ಮಾಡ್ತೀವಿ, ಆದ್ರೂ ಬಿಲ್ ಜಾಸ್ತಿ. ಯಾವತ್ತೋ ಒಂದ್ ವಾರಕ್ಕೋ ತಿರ್ಸ್ಕೋ ಆ ಮಿಕ್ಸಿಗೆ. ಇಲ್ಲ ತಿಂಡಿ ಮಾಡ್ಬೇಕಾದ್ರೆ ಉಪ್ಪಿಟ ಅದೇ ಇದು ಮಾಡ್ಕೊತೀವಿ ಅಷ್ಟೇ. ಆ ಮಿಕ್ಸಿಗೂ ಹಾಕಲ್ಲ ಸರಿಯಾಗಿ, ಆದ್ರೂ ಕರೆಂಟ್ ಬಿಲ್ ಬರ್ತೈತೆ. ಆದ್ರೂ ಕರೆಂಟ್ ಬಿಲ್ ಬರೋದು. ಆಮೇಲೆ ಇನ್ನೇನು ಇಲ್ಲಕ್ಕಂತ ಇನ್ನೇನು ಹೇಳಿ. ಇಷ್ಟೇನಾ? ನೀರಿನ ಸಮಸ್ಯೆ? ನೀರ್ ಬರ್ತವೆ. ಮನೆ ಹತ್ರ ಕಸ ಎತ್ಕೊಂಡು ಹೋಗಕ್ ಬರ್ತಾರಾ? ಅಯ್ಯೋ ಅದೇನೆ, ಅಲ್ಲೊಂದ್ 2 ಮರ ಅಲ್ಲಿಂದ ಅಲ್ಲಿಗೆನೆ. ಈ ಕಡೆಗೆಲ್ಲ ನಮ್ ಕಡೆ ನಾವಿರೋ ಬರಲ್ಲ. ರಸ್ತೆ ಇದೆಯಾ ಬರಕ್ಕೆ? ಆದ್ರೂ ಬರಲ್ಲ. ಅಲ್ಲಿ ಒಂದು ಎಷ್ಟು ದೂರ ಗುಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ಬರಲ್ಲ, ಗುಡ್ಸಕ್ ಬರಲ್ಲ. ಆಮೇಲೆ ಇನ್ನೇನು ಅದೇ ಅವ್ರದ್ದೇ. ಚರಂಡಿ ಸಮಸ್ಯೆ? ಅಯ್ಯೋ ಮಳೆ ಬಂದ್ಬಿಟ್ಟು ಅಂದ್ರೆ ನೀರು ಹೋಗಕ್ಕೆ ಜಾಗ ಇಲ್ಲ, ಹಂಗ್ ಬರ್ತೈತಿ. ಜಾಗ ಇಲ್ಲ, ಅಷ್ಟು ಸಮಸ್ಯೆ ಇದೆ. ಕ್ಲೀನ್ ಮಾಡ್ತೀನಿ ಅಂದ್ರೆ ಆಗ ಹಿಂಗೆ ಮೋರಿ ಕಲ್ಲಾಕ್ಯವ್ರೆ. ಕ್ಲೀನ್ ಮಾಡ್ತೀನಿ ಅಂದ್ರೆ ಕ್ಲೀನೇ ಮಾಡಲ್ಲ. ಆಮೇಲೆ ಅಷ್ಟೇ. ಅಲ್ಲ ಇಷ್ಟೊಂದ್ ಹೇಳ್ಬಿಟ್ರಿ, ಇಷ್ಟೇ ಏನಿಲ್ಲ ಬಿಡಿ, ಅಷ್ಟೊಂದಿದೆ ಸಮಸ್ಯೆ. ಅಲ್ಲ ಅವ್ರಿಗಿರ್ಬೇಕು,
ಬಡವ್ರ ಬಗ್ರು ಇರ್ತಾರೆ. ಹೌದು, ನಾವೆಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ ಏರಿಯಾದಲ್ಲಿ ಅವಾಗಂತೂ ಮುಂಚೆ ಎಲ್ಲ ಕಾಯಿಲೆ ಬಂದು ಹೋದ್ರು ಜನ. ಹೌದು, ಇವಾಗ ನೋಡ ಸೊಳ್ಳೆ ಕಮ್ಮಿ ಮಾಡೋಣ ಈಗ ಬೇರೆ ಬೇರೆ ಕಾಯಿಲೆ ಬರುತ್ತೆ. ಸೊಳ್ಳೆ ಕಚ್ಚಿದ್ರೆ ಸುಮ್ನೆ ಕಾಯಿಲೆ ಬರ್ತದ. ಹಣ ಮುಸ್ರುಕೊಂಡ್ರೆ ಏನ್ ತಿನ್ನೋ ಪದಾರ್ಥಕ್ಕೆ ಎಲ್ಲೆಲ್ಲಿ ಕೂತಿರ್ತಾವ. ಈಗ ಎಲೆಕ್ಷನ್ ಬರ್ತಿದೆ, BBMP GB ಅದು ಮಾಡ್ತೀವಿ ಅಂತಾರೆ. ಮಾಡ್ತೀವಿ ಅಂತಾರೆ, ವೋಟ್ ಹಾಕ್ತೀರಾ? ಹಾಕ್ಲೇಬೇಕು, ಮಾಡ್ತೀವಿ ಅಂದ್ರೆ ಏನ್ ಆಸೆ ಸಮಸ್ಯೆ ಅಲ್ವಾ? ಕೇಳಕ್ ಬರ್ತಾರ, ಆಮೇಲೆ ಆಮೇಲೆ ಯಾರು ಬರಲ್ಲ, ಬರೀ ವೋಟ್ ಕೇಳಕ್ ಅಷ್ಟೇ. ಅಷ್ಟೇ ಅವ್ರ್ ಗೆದ್ರೆ ಅವ್ರ ಮನೆಗೆ ಇರ್ತಾರೆ ಅಷ್ಟೇ. ಏನು ಹಿಂಗ್ ನೀರ್ ಬರ್ತಿದೆ ನಿಮ್ ಏರಿಯಾದಲ್ಲಿ? ಚರಂಡಿ ಇಲ್ವಾ? ಇಲ್ಲ ಕಣವ, ಯಾಕೆ ಚರಂಡಿ ಇಲ್ಲ? ಯಾಕಂತ ನೀವ್ ಮಾಡ್ಕೊಟ್ರಲ್ವಾ ನಾವು ಹಾ, ಚರಂಡಿ ಇರೋದು. ಚರಂಡಿ ಮಾಡ್ಕೊಟ್ಟಿಲ್ವಾ? ಕೊಟ್ಟಿಲ್ಲ. ಹಾ, ನಮ್ಮಂತರ್ಗೆ ಏನಾರ ಪಿಂಕ್ಲಿ ಬರಂಗೆ ಮಾಡ್ಕೊಟ್ರೆ ಆಗಲ್ವಾ? ಅಲ್ಲ ಹಿಂಗ್ ನೀರ್ ಹೋದ್ರೆ ಹಿಂಗೆ ಗಲೀಜ್ ನೀರೆಲ್ಲ ಹೋಗತ್ತಲ್ಲ, ಸೊಳ್ಳೆ ಆಗಲ್ವಾ ಮನೆ ಹತ್ರ? ಸೊಳ್ಳೆ ಆತವೆ, ವಾಸನೆ ಬರಲ್ಲ? ಆಗತ್ತೆ. ಹಾ, ಅಲ್ಲ ಏನ್ ಮಾಡೋಣ? ಸರಿಯಾದವ್ರು ಯಾರನ್ನ ಬಂದು ನಿಂತ್ಕೊಂಡು ಮಾತಾಡಿ ಅದು ಕ್ಲೀನ್ ಮಾಡ್ಕೊಟ್ರೆ ಒಂಥರ. ಹೌದು. ಮತ್ತೀಗ ಯಾರು ಬರಲ್ವಾ ನಿಮ್ ಸಮಸ್ಯೆ ಕೇಳಕ್ಕೆ? ಇಲ್ಲ, ಯಾರು ಬರಲ್ಲ. ಏನೇನ್ ಸಮಸ್ಯೆ ಇದೆ ಹೇಳ್ರಿ, ಇವಾಗ ನಾನೊಂದ್ ಲಿಸ್ಟ್ ಮಾಡ್ಕಂತೀನಿ. ಒಂದು ಚರಂಡಿ, ಆಮೇಲೆ ಕೇಳ್ರಿ. ನೀರ್ ಸಮಸ್ಯೆ? ನೀರ್ ಸಮಸ್ಯೆ ಏನು ಬರ್ತವೆ. ಬರ್ತವೆ. 2,000 ರೂಪಾಯಿ ಬತ್ತೈತಾ? ಎಷ್ಟು ಬರ್ತದ ನಮ್ಗೇನ್ ಗೊತ್ತು, ನನ್ ಮಗ ಕಟ್ಕಂತದೆ. ಹಾ, ಕರೆಂಟ್ ಬಿಲ್ ಫ್ರೀ ಇದೆಯಾ? ಅದೇನೋ ಗೊತ್ತಿಲ್ಲ. ಗೊತ್ತಿಲ್ಲ. ಹಾ, ಆಮೇಲೆ ಇನ್ನೇನ್ ಸಮಸ್ಯೆ? ಏನ್ ಸಮಸ್ಯೆ ಹೇಳೋಣ ನಾವು? ಅಂದ್ರೆ ಹೇಳದಷ್ಟು ಸಮಸ್ಯೆ ಇದೆಯಾ ಅಜ್ಜಿ? ಮತ್ತೆ ಅಯ್ಯೋ, ಅಲ್ಲ ಈಗ ನೋಡಿ ಹಿಂಗೆ ಅಲ್ಲ ಇದ್ ಮಾಡ್ತೀವಿ. ಹಾ, ಯಾರನ್ನ ಬಂದು ಏನ್ ನೀವ್ ಬಡವ್ರು, ಏನ್ ನಿಮ್ ಕಷ್ಟೇನು ಸುಖೇನು ಅನ್ನೋದು ಯಾರು ವಿಚಾರಿಸಲ್ಲ. ಹಾ. ಈ ಓಟ್ ಬಂದ್ರೆ ಮಾತ್ರಕ. ಅಲ್ಲ ಮನೆ ಡೋರ್ ಎಲ್ಲ ಹಿಂಗಿದೆಯಲ್ಲ, ಮಳೆ ಬಂದ್ರೆ ನೀರ್ ಒಳಗ್ ಬರಲ್ವಾ? ಬರ್ತವೆ, ಏನ್ ಮಾಡೋಣ? ಬರ್ತವೆ. ಮತ್ತೀಗ ಅದೆಲ್ಲ ಕಟ್ಕೊಟ್ರೆ ಯಾರು ನಿಂತ್ಕೊಂಡು ಮಕ್ಕಳ ಹತ್ರ ನಿಂತ್ಕೊಂಡು ಸಜ್ಜೋಸ್ಕೊಂಡು ಯಾಕಿತ್ತು ನಿಂಗೆ? ಓಟ್ ಕೇಳಕ್ ಬರ್ತಾರಾ? ಓಟ್ ಕೇಳಕ್ ಬರ್ತಾರಾ? ಬರ್ತಾರೆ, ಸಮಸ್ಯೆ ಕೇಳಕ್ ಬರಲ್ಲ. ಬರಲ್ಲ. ನೀವು ಓಟ್ ಕೇಳಕ್ ಬಂದಾಗ ಹೇಳಲ್ವಾ ಇದನ್ನೆಲ್ಲ? ಅದನ್ನ ಯಾರ್ಗ್ ಹೇಳೋಣ? ಓಟ್ ಕೇಳಕ್ ಬರ್ತಾರಲ್ಲ ಅವ್ರಿಗೆ ಹೇಳಿ. ಓಟ್ ಹಾಕಿಸ್ಕೊಂಡ ತಕ್ಕ ಮಾಡ್ಕೊಡ್ತೀವಿ ಅಂತಾರ. ಓಟ್ ಹಾಕಿಸ್ಕೊಂಡ್ಮ್ಯಾಕ ಪತ್ತೆನೇ ಇರಲ್ಲ. ಪತ್ತನೇ ಇರಲ್ಲ. ಏನ್ ನಿಮ್ ಹೆಸರು ಅಜ್ಜಿ? ನನ್ನ ಹೆಸರು ಬೈಲಮ್ಮ. ಬೈಲಮ್ಮ. ಓಕೆ. ಕಸಿನವ್ರನ್ನ ನಾವ್ ಹೋಗಿ ಕರ್ಕೊಂಬರ್ಬೇಕು. ತಿರ್ಗಾ ಹಣಕಾಸಿರೋರು ಅಂದ್ರೆ ವಾರಕ್ಕೆ ತಿಂಗಳಿಗೆ 2 ಸತಿ ಬತ್ತಾನೋ ಬರಲ್ಲ ಅಷ್ಟೇ. ಅವನ್ನ ನಾವು ಹುಡಿಕೊಂಡೋಗ್ಬೇಕು. ನೋಡ್ಬಾಗ ಅಲ್ಲಿ ಮೂಟೆ ಎಷ್ಟೊಂದ್ ಐತೆ ತುಂಬಿಕ್ಕಿದೀರಾ, ತಗೊಂಡಾಗಕ್ ಬರಲ್ಲ ಅವ್ರು. ಆಮೇಲೆ ಬೇರೆ ಏನ್ ಸಮಸ್ಯೆ? ಕಸ ಒಂದು, ಆಮೇಲೆ ಚರಂಡಿ ಇಲ್ಲ ನೋಡ, ಚರಂಡಿ ಐತೆ. ಇಲ್ಲ. ಇದು ಚರಂಡಿ. ಹೇಳಿ, ಮಳೆ ಬಂದ್ರೆ ಹೆಂಗೆ ಪರಿಸ್ಥಿತಿ? ಅಯ್ಯ ಉಕ್ತದಮ್ಮ, ಈ ಬಾತ್ರೂಮ್ ಸರಿ ಇಲ್ಲ, ಡ್ರೈನೇಜ್ ಪ್ರಾಬ್ಲಮ್ ಏನಾಗೈತ ಗೊತ್ತಿಲ್ಲ. ಏನ್ ತಿಂಗ್ಳಿಗೆ ಒಂದೊಂದ್ಸತಿ ಎತ್ತಾಕಿಸ್ಬೇಕು. ಆಮೇಲೆ ಮನೆ ತಾವ್ ಇದ್ ಮಾಡ್ಕೊಂಡು ಇಲ್ಲಿ ಬಾಕ್ಲಾಗಂತೂ ವಾಸನೆ ಹೊಡಿತದೆ, ನಮ್ಗ ತಡಿಯಕ್ ಆಗಲ್ಲ. ಅದು ಹೆಂಗಿರ್ತೀರಾ ಮಳೆ ಬಂದಾಗೆಲ್ಲ? ಅದು ಉಕ್ತಾ ಇದ್ರೆ ಹೆಂಗಿರ್ತೀವಿ ಅಂದ್ರೆ ಹೇಳ್ಬೇಕು, ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಹುಡ್ಕೊಂಡ್ ಹೋಗಿ ನೀವೇ ಇಲ್ಲ, ಅವ್ರನ್ನ ಫೋನ್ ಮಾಡಿ ಕರ್ಸ್ತೀವಿ. ಅವ್ರು 2 ದಿವಸಕ್ಕೆ 3 ದಿವಸ. ಅಲ್ಲ, ನಾನ್ ಕೇಳೋದು ಪದೇ ಪದೇ ಫೋನ್ ಮಾಡಿ ಕರ್ಸ್ಕೊಳಕ್ಕೆ ಆ ಸಮಸ್ಯೆಗೆ ಪರಿಹಾರ ಇಲ್ವಾ? ಏನಿಲ್ಲ ನೋಡಿ, ಹಿಂಗ್ ಎತ್ತಾಕಿಸ್ಬೇಕು, ನಾವು ಇದ್ ಮಾಡ್ಸಿ ಎತ್ತಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಸಮಸ್ಯೆ ಹಣಕಾಸು ಹಸಿ ಕಸ ಕರೆಕ್ಟ್ ಆಗಿ ಬರಲ್ಲ. ಆಮೇಲೆ ಅದೇ ಈ ರೀಸೆಂಟ್ ಆಗಿ ಬಂದು ಒಬ್ರು ಹೇಳ್ಬಿಟ್ಟು ಹೋದ್ರು, ಅವ್ರು ಬಂದು ಇದು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸ್ಯಾಂಕ್ಷನ್ ಆಗಿದೆ, ಮೋರಿದೆಲ್ಲ ಅಂತ ಹೇಳಿದ್ರು. ರೀಸೆಂಟ್ ಆಗಿ ಯಾರು ಬಂದು ಹೇಳಿದ್ರು? ಪರವಾಗಿರೋರು, ಶಾಸಕರ ಪರವಾಗಿ ಬಂದ್ ಹೇಳಿದ್ರು. ಇಲ್ಲ, ಅವರು ಮೆಂಬರು. ಅಲ್ಲ, ಅವ್ರು ಕಾಂಗ್ರೆಸ್ ಗೌರ್ಮೆಂಟ್ ಬಂದು 3 ವರ್ಷ ಆಯ್ತು. 3 ಮಳೆಗಾಲನು ಇದೇ ಪರಿಸ್ಥಿತಿ ತಾನೆ? ಅವ್ರಿಗೆ ಈಗ ದಾತಾಯ್ತಂತ ಮಳೆಗಾಲ ಬಂದಾಗ ಏನ್ ಮಾಡಕ್ಕಾಗಲ್ಲ, ಅದು ತುಂಬ್ಕಂತಾನೆ ಇರ್ತದೆ. ಅದು ಏನ್ ಮಳೆಗಾಲ ಬಂದಿಲ್ಲ ಅಂದ್ರೂ ಹಿಂಗೇನಾ? ಹಿಂಗೆ ರೆಗ್ಯುಲರ್ ಆಗಿ ಹಿಂಗೆ. ಅದು ಚಿಕ್ಕ ರಸ್ತೆ ಆಗಿರೋದ್ರಿಂದ ಅವಾಗ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಮೇಲೆ ಬೇರೆ 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 ಚರಂಡಿ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ, ಕಸದ ಸಮಸ್ಯೆ, ಮತ್ತಿನ್ನೇನು? ನೀರಿನ ಸಮಸ್ಯೆ? ನೀರಿಂದ ಏನಿಲ್ಲ, ಕರೆಂಟ್ ಸಮಸ್ಯೆ? ಕರೆಂಟ್ ಏನು ಇಲ್ಲ. 2,000 ರೂಪಾಯಿ ಬರುತ್ತಾ? ಈ ತಿಂಗಳು 2 ತಿಂಗಳಿಂದ ನನಗ್ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಕರೆಂಟ್ ಬಿಲ್ಲು ಅದು 0 ಕರೆಂಟ್ ಫ್ರೀ ಅವಶ್ಯಕತೆ ಇತ್ತಾ? ಫ್ರೀ ಕೊಟ್ರೆ ಯಾರ್ ತಾರೆ ಬೇಡ ಅಂತಾರೆ?
ಮೇಡಮ್ ಫ್ರೀ ಕೊಟ್ರೇ ಬೇಕು ಅಂತಲ್ಲ, ಅವಶ್ಯಕತೆ ಇತ್ತಾ? ಏನಿಲ್ಲ ಇಲ್ಲ. First Okay, ಏನಿದ್ಯಾ okay, ಹಂಗಿದ್ರು okay. ಚೆನ್ನಾಗಿ 2,000 ರೂಪಾಯಿ ಅವಶ್ಯಕತೆ ಇತ್ತಾ? ಇಲ್ಲ. ಈ ಚರಂಡಿ, ಅವಶ್ಯಕತೆ ಇದೆ, ಈ ಡ್ರೈನೇಜ್ ಪ್ರಾಬ್ಲಮ್, ಎಲ್ಲ ಅವಶ್ಯಕತೆ ಕಸದ ಸಮಸ್ಯೆ ಇದೆ. ನಿಮ್ಗೆ ಯಾವ್ದು ಮುಖ್ಯ ಹೇಳಿ? ಇದು ಮುಖ್ಯ. ಅವ್ರು ಇದನ್ನ ಮಾಡದೆ ಅದನ್ನ ಕೊಟ್ರೆ ಪ್ರಯೋಜನ ಇದೆಯಾ? ಪ್ರಯೋಜನ ರೀತಿ ಪಡ್ಕೊಳೋ ರೀತಿ ಆಯ್ತು, ನೀವು ನಿಮ್ ಗವರ್ಮೆಂಟ್ ನ ಬಿಟ್ಕೊಳಲ್ಲ ಬಿಡಿ. ಗೌರ್ಮೆಂಟ್ ಅಂತಲ್ಲ, ನಾವು ಗೌರ್ಮೆಂಟ್ ಅಲ್ಲ ಅಂತ ಆತರ ಹೇಳ್ತಿಲ್ಲ. ಸರ್ಕಾರದ ಬಗ್ಗೆ ನಾನು ಹೇಳ್ತಿಲ್ಲ. ಯಾರೇ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ನಾನು ಯಾರು ಹೇಳ್ತಿಲ್ಲ, ಅಲ್ಲ, ಸರ್ಕಾರ ಅಂದ್ರೆ ಎಲ್ಲ ಒಂದೇನಾದ್ರೂ ವ್ಯಕ್ತಿಗಳು ನಿಂತು ಇಲ್ಲಿ ಮಾಡಿಸ್ಕೊಡ್ಬೇಕು. ಓಕೆ, ಇನ್ನೇನ್ GB ಎಲೆಕ್ಷನ್ ಬರ್ತಿದೆ, ಅವಾಗ ನಿಮ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ಸುತ್ತಾ? ಅಯ್ಯೋ, ನನ್ಗೆ ಇವಾಗ 38 ವರ್ಷದಲ್ಲಿ ನಾನು ಇಲ್ಲಿ ಮದ್ವೆ ಆದಾಗಿಂದ ಇಲ್ಲಿ ಓಟ್ ಹಾಕ್ತಾ ಇದ್ದೀನಿ. ಅವಾಗ್ಲಿಂದನೂ ಸಮಸ್ಯೆ ಇದ್ದೇ ಐತೆ. ಬಟ್ ಆ ಟೈಮ್ಗೆ ನಾವೇ ಖುದ್ದಾಗಿ ಹೋಗಿ ಭೇಟಿ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಂತ ಇದ್ವಿ ಅಷ್ಟೇ. ಅವ್ರಾಗಂತೂ ಕೇಳಕ್ ಬರಲ್ಲ. ಯಾರು ಕೇಳ್ತಾರೆ? ಇವಾಗ ಬಂದ್ರೆ ನಾವ್ ಅಲ್ಲಿರ್ತೀವಿ, ನೀವು ಬಂದು ಸಮಸ್ಯೆ ತಿಳಿಸಿದ್ರಲ್ವಾ ನಾವು ನಿಮ್ಗೆ ಪರಿಹಾರ ಕೊಡೋದು ಅಂತ. ಓಟ್ ಕೇಳಕ್ಕೆ ನೀವಾಗೆ ಹೋಗಿ ಕೇಳ್ತೀರಂತ? ಓಟ್ ಹಾಕಕ್ ಬರಲ್ಲ ನಾನು? ಇಲ್ಲಿ ನಾವ್ ಇರ್ತೀವಿ, ಬಂದು ಹೇಳ್ಬೇಕಮ್ಮ ನಿಮ್ ಸಮಸ್ಯೆ. ದಿನ ಬರಕ್ಕಾಗುತ್ತಾ? ನೀವೇನಾ? ಅಂದ್ರೆ ಅವ್ರು ಹೆಂಗ್ ಓಟ್ ಕೇಳಕ್ ಬರ್ತಾರೋ ನೀವು ಸಮಸ್ಯೆ ಅದೇ ಇವಾಗ ನಾವು ಇಷ್ಟ ಜನ ಇದೀವಿ, ದಿನ ನಾವು ಹೋಗಿ ಹೇಳಕ್ಕಾಗುತ್ತಾ? ಕರೆಕ್ಟ್ ಕರೆಕ್ಟ್. ಅವ್ರು ಬಂದು ಕೇಳಕ್ಕಾಗುತ್ತಾ? ಹೌದು. ನಮ್ ಸಮಸ್ಯೆದಾಗ ಹೇಳ್ತೀವಿ, ಪರಿಹಾರ. ಓಕೆ, ಒಟ್ನಲ್ಲಿ ಸಮಸ್ಯೆಗಿದೆ, ಪರಿಹಾರ ಬೇಕು. ತಕ್ಷಣ ಸಿಗೋದಿಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಚಿಕ್ಕಲಸಂದ್ರ ವಾರ್ಡ್ ನ ಸಮಸ್ಯೆ. ಒಂದ್ ರೀತಿಯಲ್ಲಿ ಚಿಕ್ಕಲಸಂದ್ರ ವಾರ್ಡ್ ಸಮಸ್ಯೆಗಳ ಆಗರ ಆಗಿದೆ ಅಂತಾನೆ ಹೇಳ್ಬೋದು. ಚರಂಡಿಯಿಂದ ಹಿಡಿದು, ರಸ್ತೆಯಿಂದ ಹಿಡಿದು, ಕಸಗಳ ಸಮಸ್ಯೆವರೆಗೂ ಈ ವಾರ್ಡ್ ನಲ್ಲಿ ಸಮಸ್ಯೆ ಇದೆ. ಆದ್ರೆ ಸಮಸ್ಯೆಗಳನ್ನ ಕೇಳೋರು ಇಲ್ಲ, ಪರಿಹಾರ ನೀಡೋರು ಇಲ್ಲ. ಆದ್ರೂ ಕೂಡ ಈ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಜನ ಪ್ರತಿದಿನ ಸಮಸ್ಯೆಗಳಿಂದ ಬಳಲ್ತಾರೆ ಇದ್ದಾರೆ. ಇವರ ಒಂದ್ ರೀತಿಯಲ್ಲಿ ಜನ ವ್ಯಥೆ ಪಡ್ತಾನೆ ಇದ್ದಾರೆ. ಇದಿಷ್ಟು ಈ ವಾರ್ಡ್ ನ ಕತೆ. ಇನ್ನೊಂದು ಹೊಸ ವಾರ್ಡ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮಿ ಶೆಟ್ಟಿ.